ಯೋಗಾಸನಗಳ ಅಭ್ಯಾಸ 6ನೇ ಭಾಗ. ವಜ್ರಾಸನಕ್ಕೆ ಬಂದು 3 ಬಾರಿ ಮುಖಧೌತಿಯನ್ನು ಮಾಡಿ ಆಮೇಲೆ ಕೈಗಳನ್ನು ಹಿಂದೆ ಕಟ್ಟಿ 3 ಬಾರಿ ಗ್ರೀವ ಮುದ್ರೆಯನ್ನು ಮಾಡಿ ಆಮೇಲೆ ವ್ಯಾಘ್ರಾಸನದಲ್ಲಿ ನಿಲ್ಲಿ 5 ಬಾರಿ ನಿಧಾನವಾಗಿ ವ್ಯಾಘ್ರಕ್ರಿಯಾ. ಆಮೇಲೆ 5 ಬಾರಿ ಸ್ವಲ್ಪ ವೇಗವಾಗಿ. ಆಮೇಲೆ 5 ಬಾರಿ ಇನ್ನೂ ವೇಗವಾಗಿ. ಮರಳಿ ವಜ್ರಾಸನಕ್ಕೆ ಬನ್ನಿ. ನಿಧಾನವಾಗಿ ಎದ್ದು ನಿಂತು ಸ್ಥಾವಾಸನಕ್ಕೆ ಬನ್ನಿ. ಸ್ಥಾವಾಸನದಲ್ಲಿ ನಿಂತ ಮೇಲೆ ಕೈಗಳನ್ನು ಸೊಂಟದ ಮೇಲೆ ಇಡಿ. ಮೊದಲನೆಯದು ನರ್ತನ ಕ್ರಿಯಾ. ಮಂಡಿಗಳನ್ನ ಮುಂದಕ್ಕೂ ಹಿಂದಕ್ಕೂ ಚಲಿಸಿ, ಒಂದು ಕಾಲಾದ ಮೇಲೆ ಮತ್ತೊಂದು ಕಾಲು. ಈಗ ಮಂಡಿಗಳನ್ನು ಎರಡನ್ನು ಒಟ್ಟಿಗೆ ಮುಂದಕ್ಕೂ ಹಿಂದಕ್ಕೂ ಚಲಿಸಿ. ಈಗ ಸೊಂಟವನ್ನು ಎಡಕ್ಕೂ ಬಲಕ್ಕೂ ಚಲಿಸಿ. ಹೀಗೆ ಕಾಲುಗಳು ಸೊಂಟವು ಸಡಿಲವಾದ ಮೇಲೆ ಈಗ ಉದ್ವರ್ತನ ಕ್ರಿಯಾ. ಸೊಂಟದ ಮೇಲೆ ಕೈಗಳನ್ನಿಟ್ಟು ಮೇಲೆ ಬೆರಳ ತುದಿಗಳ ಮೇಲೆ ನಿಲ್ಲಿ. ಹಾಗೆಯೇ ಕೆಳಕ್ಕೆ ಬಂದು ಕಾಲಿನ ಹಿಮ್ಮಡಿಗಳ ಮೇಲೆ ನಿಲ್ಲಿ, ಬೆರಳುಗಳನ್ನು ಎತ್ತಿ. ಈ ಕ್ರಿಯೆಯನ್ನು ಸ್ವಲ್ಪ ಹೊತ್ತು ಮಾಡಿ. ಇದು ಉದ್ವರ್ತನ ಕ್ರಿಯಾ. ಮುಂದಿನದು ಕ್ಷೋಭಣ ಕ್ರಿಯಾ. ಕೈಗಳನ್ನು ಕೆಳಕ್ಕೆ ಸಡಿಲವಾಗಿ ಬಿಡಿ, ಕಣ್ಣುಗಳನ್ನು ಮುಚ್ಚಿ ದೇಹವನ್ನ ಕಂಪಿಸಿ. ಮೊದಲು ನಿಧಾನವಾಗಿ ಕಂಪಿಸಿ, ಆಮೇಲೆ ಹಾಗೆಯೇ ಸ್ವಲ್ಪ ವೇಗವಾಗಿಸಿ. ಈಗ ತಲೆಯನ್ನು ಎಡಕ್ಕೂ ಬಲಕ್ಕೂ ನಿಧಾನವಾಗಿ ಕಂಪಿಸಿ. ಆಮೇಲೆ ತಲೆಯನ್ನು ವೇಗವಾಗಿ ಕಂಪಿಸಿ. ಈಗ ಇಡೀ ಶರೀರವನ್ನ ಒಟ್ಟಿಗೆಯೇ ಕಂಪಿಸಿ, ಇಡೀ ದೇಹವನ್ನು ಸಡಿಲವಾಗಿ ಬಿಟ್ಟು ಪೂರ್ತಿಯಾಗಿ ಪಾದದಿಂದ ತಲೆಯವರೆಗೂ ಕಂಪಿಸಿ. ಇದು ಕ್ಷೋಭಣ ಕ್ರಿಯಾ.
ನಿಧಾನವಾಗಿ ಕೆಳಕ್ಕೆ ಬಂದು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ವಜ್ರಾಸನದಲ್ಲಿ ಕುಳಿತ ಮೇಲೆ ಮೊದಲನೆಯ ಆಸನ ಮರೀಚಾಸನ. ಎಡಪಾದವನ್ನು ಎತ್ತಿ ಬಲಮಂಡಿಯ ಪಕ್ಕ ಇಡಿ. ಎಡ ಕೈಯನ್ನ ಎಡಮಂಡಿಯ ಸುತ್ತ ಹಿಂದಕ್ಕೆ ಸುತ್ತಿ, ಬಲ ಕೈಯನ್ನ ಬೆನ್ನಿನ ಹಿಂದೆ ಸುತ್ತಿ, ಎರಡು ಕೈಗಳನ್ನು ಜೋಡಿಸಿ ಒಂದು ಉಸಿರನ್ನ ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಬಲಗಡೆಗೆ ತಿರುಗಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಮರೀಚಾಸನ. ನಿಧಾನವಾಗಿ ಮುಂದಕ್ಕೆ ಬನ್ನಿ. ಮರಳಿ ವಜ್ರಾಸನಕ್ಕೆ ಬನ್ನಿ. ಈಗ ಬಲಪಾದವನ್ನು ಎತ್ತಿ ಎಡಮಂಡಿಯ ಪಕ್ಕ ಇಡಿ. ಬಲ ಕೈಯನ್ನ ಬಲಮಂಡಿಯ ಪಕ್ಕದಿಂದ ಹಿಂದಕ್ಕೆ ತಗೊಂಡೋಗಿ, ಎಡ ಕೈಯನ್ನ ಬೆನ್ನಿನ ಹಿಂದೆ ಸುತ್ತಿ, ಎರಡು ಕೈಗಳನ್ನು ಜೋಡಿಸಿ ಒಂದು ಉಸಿರು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಎಡಗಡೆಗೆ ತಿರುಗಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಮರೀಚಾಸನ. ನಿಧಾನವಾಗಿ ಮುಂದಕ್ಕೆ ಬನ್ನಿ. ವಜ್ರಾಸನಕ್ಕೆ ಬನ್ನಿ. ಆನಂತರ ವಜ್ರಾಸನವನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ದಂಡಾಸನಕ್ಕೆ ಬಂದ ನಂತರ ಈಗ ಪದ್ಮಾಸನಕ್ಕೆ ಬನ್ನಿ. ಎಡತೊಡೆಯ ಮೇಲೆ ಬಲಪಾದವನ್ನಿಡಿ. ಆಮೇಲೆ ನಿಧಾನವಾಗಿ ಎಡಪಾದವನ್ನು ಎತ್ತಿ ಬಲತೊಡೆಯ ಮೇಲೆ ಇಡಿ. ಎದೆಯ ಮೇಲೆ ಪ್ರಣಾಮ ಮುದ್ರೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ ನಿಲ್ಲಿಸಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಪರ್ವತಾಸನ. ನಿಧಾನವಾಗಿ ಕೈಗಳನ್ನು ಕೆಳಕ್ಕಿಳಿಸಿ ನಿಧಾನವಾಗಿ ಪದ್ಮಾಸನವನ್ನ ಬಿಡಿಸಿ ದಂಡಾಸನಕ್ಕೆ ಬನ್ನಿ. ಈಗ ಪದ್ಮಾಸನ ಮತ್ತೊಂದು ಬದಿಯಲ್ಲಿ ಎಡಪಾದವನ್ನ ಎತ್ತಿ ಬಲತೊಡೆಯ ಮೇಲೆ ಇಡಿ. ಆಮೇಲೆ ನಿಧಾನವಾಗಿ ಬಲಪಾದವನ್ನ ಎತ್ತಿ ಎಡತೊಡೆಯ ಮೇಲೆ ಇಡಿ. ಎದೆಯ ಮೇಲೆ ಪ್ರಣಾಮ ಮುದ್ರೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಪರ್ವತಾಸನ. ನಿಧಾನವಾಗಿ ಕೈಗಳನ್ನು ಕೆಳಕ್ಕಿಳಿಸಿ ನಿಧಾನವಾಗಿ ಪದ್ಮಾಸನವನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ಕೈಗಳನ್ನು ಹಿಂದಕ್ಕೆ ಊರಿ ತಲೆಯನ್ನು ಹಿಂದಕ್ಕೆ ಬಗ್ಗಿಸಿ ವಿಶ್ರಾಮಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ. ಈಗ ನಿಧಾನವಾಗಿ ಎದ್ದು ಕುಕ್ಕುಟಾಸನದಲ್ಲಿ ನಿಲ್ಲಿ. ಕಾಲುಗಳ ಬೆರಳುಗಳ ಮೇಲೆ ಎದೆಯ ಮೇಲೆ ಪ್ರಣಾಮ ಮುದ್ರೆಯನ್ನಿಟ್ಟು ಕುಕ್ಕುಟಾಸನದಲ್ಲಿ ನಿಲ್ಲಿ. ಇಲ್ಲಿ ಮುಂದಕ್ಕೆ ಜಿಗೀರಿ. ಹಾಗೆ ಹಿಂದಕ್ಕೆ ಜಿಗೀರಿ. ಇನ್ನು 2 ಬಾರಿ ಮಾಡಿ. ಮೂರು ಬಾರಿ ಕುಕ್ಕುಟ ಕ್ರಿಯಾ ಆದ ಮೇಲೆ 2 ಹಸ್ತಗಳ ಬೆರಳುಗಳನ್ನ ನೆಲಕ್ಕೆ ಊರಿ. ಈಗ ಎಡ ಹಿಮ್ಮಡಿಯನ್ನ ನಿತಂಬಗಳ ಮಧ್ಯೆ ಇಡಿ. ಬಲಕಾಲನ್ನ ಎತ್ತಿ ಎಡಮಂಡಿಯ ಮೇಲೆ ಇಡಿ.
ಎಡಕೈಯನ್ನ ಎತ್ತಿ ಬಲಪಾದವನ್ನ ಹಿಡಿದು ನಿಲ್ಲಿ. ಇದು ಏಕಪಾದ ಕುಕ್ಕುಟಾಸನ. ಈಗ ಬಲಕಾಲನ್ನ ಕೆಳಕ್ಕಿಳಿಸಿ ಎಡಕಾಲನ್ನ ಎತ್ತಿ ಬಲಮಂಡಿಯ ಮೇಲೆ ಇಡಿ. ಬಲ ಹಿಮ್ಮಡಿಯನ್ನ ನಿತಂಬಗಳ ಮಧ್ಯೆ ಇಡಿ. ಬಲ ಕೈಯನ್ನ ಎತ್ತಿ ಎಡಪಾದವನ್ನ ಹಿಡಿಯಿರಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಏಕಪಾದ ಕುಕ್ಕುಟಾಸನ. ಕಾಲುಗಳನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ದಂಡಾಸನದಿಂದ ಪದ್ಮಾಸನಕ್ಕೆ ಬನ್ನಿ. ಎಡ ತೊಡೆಯ ಮೇಲೆ ಬಲಪಾದ, ಆಮೇಲೆ ನಿಧಾನವಾಗಿ ಬಲ ತೊಡೆಯ ಮೇಲೆ ಎಡಪಾದ. ಕೈಗಳನ್ನ ಬೆನ್ನಿನ ಹಿಂದೆ ನೆಲಕ್ಕೆ ಊರಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಸೊಂಟವನ್ನ ನೆಲದಿಂದ ಎತ್ತಿ ಕುತ್ತಿಗೆಯನ್ನ ಹಿಂದಕ್ಕೆ ಬಗ್ಗಿಸಿ. ಇದು ಪದ್ಮಪೂರ್ವೋತ್ಥಾನಾಸನ. ನಿಧಾನವಾಗಿ ಮುಂದಕ್ಕೆ ಬನ್ನಿ. ನಿಧಾನವಾಗಿ ಪದ್ಮಾಸನವನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ಈಗ ಪದ್ಮಾಸನ ಮತ್ತೊಂದು ಬದಿಯಲ್ಲಿ ಬಲ ತೊಡೆಯ ಮೇಲೆ ಎಡಪಾದ, ಆಮೇಲೆ ನಿಧಾನವಾಗಿ ಎಡ ತೊಡೆಯ ಮೇಲೆ ಬಲಪಾದ. ಕೈಗಳನ್ನು ಬೆನ್ನಿನ ಹಿಂದೆ ಊರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟವನ್ನ ಮೇಲಕ್ಕೆತ್ತಿ ಕತ್ತನ್ನ ಹಿಂದಕ್ಕೆ ಬಗ್ಗಿಸಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಪದ್ಮಪೂರ್ವೋತ್ಥಾನಾಸನ. ನಿಧಾನವಾಗಿ ಮುಂದಕ್ಕೆ ಬನ್ನಿ. ಕಾಲುಗಳನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ಮುಂದಿನದು ಕೂರ್ಮಾಸನ. ಪಾದಗಳನ್ನ ಒಂದಕ್ಕೊಂದು ಅಭಿಮುಖವಾಗಿ ಜೋಡಿಸಿ ಕೈಗಳನ್ನ ಮೀನಖಂಡಗಳ ಕೆಳಗಿನಿಂದ ತಗೊಂಡು ಹೋಗಿ ಪಾದಗಳನ್ನ ಹಿಡಿಯಿರಿ. ಹಿಡಿದ ಮೇಲೆ ನಿತಂಬವನ್ನ ಎಡಕ್ಕೂ ಬಲಕ್ಕೂ ಅಲುಗಾಡಿಸಿ ಸಡಿಲವಾಗಿಸಿ. ಹೀಗೆ ಸಡಿಲವಾದ ಮೇಲೆ ಪಾದಗಳನ್ನ ಇನ್ನೂ ಮುಂದಕ್ಕೆ ಜರುಗಿಸಿ, ಎಷ್ಟಾಗುತ್ತಷ್ಟು ಮುಂದಕ್ಕೆ ಜರುಗಿಸಿ ಒಂದು ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಮುಂದಕ್ಕೆ ಬಗ್ಗಿ, ಎಷ್ಟು ಸಾಧ್ಯವೋ ಅಷ್ಟು ಮುಂದಕ್ಕೆ ಬಗ್ಗಿ. ಆ ಬಗ್ಗಿದ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಕೂರ್ಮಾಸನ. ನಿಧಾನವಾಗಿ ಮೇಲೆದ್ದೇಳಿ ಕಾಲುಗಳನ್ನು ಚಾಚಿ ದಂಡಾಸನಕ್ಕೆ ಬನ್ನಿ. ಈಗ ಎಡ ತೊಡೆಯ ಮೇಲೆ ಬಲಪಾದವನ್ನಿಟ್ಟು ಪದ್ಮಾಸನಕ್ಕೆ ಬನ್ನಿ. ಆಮೇಲೆ ಬಲ ತೊಡೆಯ ಮೇಲೆ ಎಡಪಾದ. ನಿಂಬಗಳ ಅಕ್ಕಪಕ್ಕ ನೆಲದ ಮೇಲೆ ಎರಡೂ ಹಸ್ತಗಳನ್ನು ಊರಿ ನಿಧಾನವಾಗಿ ಪದ್ಮಾಸನವನ್ನು ಮೇಲಕ್ಕೆತ್ತಿ ಎತ್ತಿದ ಮೇಲೆ ಮುಂದಕ್ಕೂ ಹಿಂದಕ್ಕೂ ತೂಗಿ. ಇದು ತೋಲಾಸನ. ನಿಧಾನವಾಗಿ ಕೆಳಕ್ಕೆ ಹೋಗಿ ನಿಧಾನವಾಗಿ ಪದ್ಮಾಸನವನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ಪದ್ಮಾಸನ ಮತ್ತೊಂದು ಬದಿಯಲ್ಲಿ ಬಲ ತೊಡೆಯ ಮೇಲೆ ಎಡಪಾದವನ್ನಿಡಿ. ಆಮೇಲೆ ನಿಧಾನವಾಗಿ ಬಲಪಾದವನ್ನ ಎಡ ತೊಡೆಯ ಮೇಲಿಡಿ. ನಿತಂಬಗಳ ಅಕ್ಕಪಕ್ಕ ನೆಲದ ಮೇಲೆ ಹಸ್ತಗಳನ್ನು ಊರಿ ಪದ್ಮಾಸನವನ್ನು ಎತ್ತಿ ಎತ್ತಿದ ಮೇಲೆ ಮುಂದಕ್ಕೂ ಹಿಂದಕ್ಕೂ ಅಲುಗಾಡಿಸಿ. ಇದು ತೋಲಾಸನ. ನಿಧಾನವಾಗಿ
ಕೆಳಕ್ಕಿಳಿಯಿರಿ. ಪದ್ಮಾಸನವನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ಈಗ ಹಾಯೇ ಬೆನ್ನಿನ ಮೇಲೆ ಮಲಗಿ ಮಾಡುವಂತಹ ಕೆಲವೊಂದು ವ್ಯಾಯಾಮಗಳು. ಬಲಕಾಲನ್ನು ಎತ್ತಿ ಅದನ್ನು ಸುತ್ತಿ ಆಮೇಲೆ ಮತ್ತೊಂದು ದಿಕ್ಕಿಗೆ ಸುತ್ತಿ ಈಗ ಬಲಕಾಲನ್ನು ಇಳಿಸಿ ಎಡಕಾಲನ್ನು ಎತ್ತಿ ಸುತ್ತಿ ಆಮೇಲೆ ಮತ್ತೊಂದು ದಿಕ್ಕಿಗೆ ಸುತ್ತಿ ಕಾಲನ್ನು ಕೆಳಕ್ಕಿಳಿಸಿ ಎರಡೂ ಕಾಲುಗಳನ್ನ ಒಂದಕ್ಕೊಂದು ಜೋಡಿಸಿ ಎರಡೂ ಕಾಲುಗಳನ್ನ ಒಟ್ಟಿಗೆ ಎತ್ತಿ ಸುತ್ತಿ ಈಗ ಮತ್ತೊಂದು ದಿಕ್ಕಿಗೆ ಸುತ್ತಿ ಈಗ ಒಂದು ಕಾಲು ಮೇಲೆ ಬಂದಾಗ ಮತ್ತೊಂದು ಕಾಲು ಕೆಳಗಿರಬೇಕು. ಆ ರೀತಿ ಎರಡೂ ಕಾಲುಗಳನ್ನು ಸುತ್ತಿ ಆಮೇಲೆ ಮತ್ತೊಂದು ದಿಕ್ಕಿಗೆ ಸುತ್ತಿ ಎರಡೂ ಕಾಲುಗಳನ್ನು ಕೆಳಕ್ಕಿಳಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ. ಈಗ ಬಲಕಾಲನ್ನು ಮೇಲಕ್ಕೆತ್ತಿ ಮುಂದಕ್ಕೂ ಹಿಂದಕ್ಕೂ ವೃತ್ತಾಕಾರವಾಗಿ ಚಲಿಸಿ ಈಗ ಇನ್ನೊಂದು ದಿಕ್ಕಿನಲ್ಲಿ ಚಲಿಸಿ ವಿರುದ್ಧ ದಿಕ್ಕಿನಲ್ಲಿ. ಇದಾದ ಮೇಲೆ ಎಡಕಾಲು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ ಈಗ ಎರಡೂ ಕಾಲುಗಳನ್ನು ಜೋಡಿಸಿ ಎರಡೂ ಕಾಲುಗಳನ್ನು ಒಟ್ಟಿಗೆ ಎತ್ತಿ ವೃತ್ತಾಕಾರವಾಗಿ ಚಲಿಸಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ ಈಗ ಒಂದು ಕಾಲು ಮುಂದೆ ಹೋದಾಗ ಇನ್ನೊಂದು ಕಾಲು ಹಿಂದೆ, ಆ ರೀತಿ ಎರಡೂ ಕಾಲುಗಳನ್ನು ವೃತ್ತಾಕಾರವಾಗಿ ಚಲಿಸಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ ಕಾಲುಗಳನ್ನು ಕೆಳಕ್ಕಿಳಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ. ಈಗ ಬಲಕಾಲನ್ನೆತ್ತಿ ಬಲವಂತವಾಗಿ ಮುಂದಕ್ಕೆ ಕೊಡವಿ ಆಮೇಲೆ ಎಡಕಾಲನ್ನೆತ್ತಿ ಕೊಡವಿ ಈಗ ಎರಡೂ ಕಾಲುಗಳನ್ನು ಜೋಡಿಸಿ
ಒಟ್ಟಿಗೆ ಎತ್ತಿ ಮುಂದಕ್ಕೆ ಕೊಡವಿ. ಕೊನೆಯದಾಗಿ ಎಡಕಾಲು ಮುಂದಕ್ಕೆ ಕೊಡುವುದಾಗ ಬಲಕಾಲು ಹಿಂದೆ, ಬಲಕಾಲು ಮುಂದಕ್ಕೆ ಕೊಡುವುದಾಗ ಎಡಕಾಲು ಹಿಂದೆ. ಆ ರೀತಿ ಹಂತ ಹಂತವಾಗಿ ಕೊಡವಿ. ಕಾಲುಗಳನ್ನು ಕೆಳಕ್ಕಿಳಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ. ಹಾಗೆಯೇ ಎದ್ದು ದಂಡಾಸನಕ್ಕೆ ಬನ್ನಿ. ದಂಡಾಸನದಲ್ಲಿ ಈಗ ಆಕರ್ಣ ಧನುರಾಸನ. ಮುಂದೆ ಬಗ್ಗಿ ಎಡಕಾಲಿನ ಹೆಬ್ಬೆರಳನ್ನ ಎಡಕೈಯಿಂದ ಹಿಡ್ಕೊಳ್ಳಿ. ಬಲಕಾಲನ್ನ ಮಡಚಿ ಬಲಕಾಲಿನ ಹೆಬ್ಬೆರಳನ್ನ ಬಲಕೈಯಿಂದ ಹಿಡ್ಕೊಳ್ಳಿ. ನಿಧಾನವಾಗಿ ಬಲಪಾದವನ್ನ ಬಲಕಿವಿಯ ಕಡೆಗೆ ಚಲಿಸಿ. ಇದು ಆಕರ್ಣ ಧನುರಾಸನ. ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲಿರಿ. ನಿಧಾನವಾಗಿ ಕಾಲನ್ನ ಕೆಳಕ್ಕಿಳಿಸಿ, ಕಾಲನ್ನ ಚಾಚಿ. ಈಗ ಬಲಕಾಲಿನ ಹೆಬ್ಬೆರಳನ್ನ ಮುಂದೆ ಬಗ್ಗಿ ಬಲಕೈಯಿಂದ ಹಿಡ್ಕೊಳ್ಳಿ. ಎಡಕಾಲಿನ ಹೆಬ್ಬೆರಳನ್ನ ಎಡಕೈಯಿಂದ ಹಿಡ್ಕೊಳ್ಳಿ. ಎಡಕಾಲನ್ನ ಮಡಚಿ ಎಡಕಿವಿಯ ಕಡೆಗೆ ಎತ್ತಿ ಹಿಡಿಯಿರಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಆಕರ್ಣ ಧನುರಾಸನ. ನಿಧಾನವಾಗಿ ಕಾಲನ್ನ ಕೆಳಕ್ಕಿಳಿಸಿ, ದಂಡಾಸನದಿಂದ ಪದ್ಮಾಸನಕ್ಕೆ ಬನ್ನಿ. ಎಡ ತೊಡೆಯ ಮೇಲೆ ಬಲಪಾದ, ಆಮೇಲೆ ಬಲ ತೊಡೆಯ ಮೇಲೆ ಎಡಪಾದ. ಮೊಣಕೈಗಳ ಆಧಾರದಿಂದ ನಿಧಾನವಾಗಿ ಹಿಂದಕ್ಕೆ ಬಗ್ಗಿ, ಹಾಗೆಯೇ ಬೆನ್ನಿನ ಮೇಲೆ ಮಲಗಿ ಉಸಿರು ತೆಗೆದುಕೊಳ್ಳುತ್ತಾ ಸೊಂಟವನ್ನ ಎತ್ತಿ ನೇರವಾಗಿ ನಿಲ್ಲಿಸಿ. ಇದು ಪದ್ಮ ಸರ್ವಾಂಗಾಸನ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ದೇಹವನ್ನ ಕೆಳಕ್ಕಿಳಿಸಿ, ನಿಧಾನವಾಗಿ ಮೊಣಕೈಗಳ ಆಧಾರದಿಂದ ಮೇಲೆದ್ದೇಳಿ ಪದ್ಮಾಸನವನ್ನು ಬಿಡಿಸಿ. ಈಗ ಪದ್ಮಾಸನ ಮತ್ತೊಂದು ಬದಿಯಲ್ಲಿ ಬಲ ತೊಡೆಯ ಮೇಲೆ ಎಡಪಾದ, ಆಮೇಲೆ ಎಡ ತೊಡೆಯ ಮೇಲೆ ಬಲಪಾದ. ಮೊಣಕೈಗಳ ಆಧಾರದಿಂದ ಹಿಂದಕ್ಕೆ ಚಲಿಸಿ, ಹಾಗೆಯೇ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ ಸೊಂಟವನ್ನ ಎತ್ತಿ ಸೊಂಟವನ್ನ ನೇರವಾಗಿಸಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ. ಇದು ಪದ್ಮ ಸರ್ವಾಂಗಾಸನ. ನಿಧಾನವಾಗಿ ದೇಹವನ್ನು ಕೆಳಕ್ಕಿಳಿಸಿ, ನಿಧಾನವಾಗಿ ಎದ್ದೇಳಿ ಪದ್ಮಾಸನವನ್ನು ನಿಧಾನವಾಗಿ ಬಿಡಿಸಿ ದಂಡಾಸನಕ್ಕೆ ಬನ್ನಿ. ಮುಖವನ್ನ ಈ ಕಡೆಗೆ ತಿರುಗಿಸಿ ದಂಡಾಸನದಲ್ಲಿ ಕುಳಿತುಕೊಳ್ಳಿ. ಮುಂದಿನದು ಉಪವಿಷ್ಟ ಕೋನಾಸನ. ಎರಡೂ ಕಾಲುಗಳ ಹೆಬ್ಬೆರಳುಗಳನ್ನ ಎರಡೂ ಕೈಗಳಿಂದ ಬಗ್ಗಿ ಹಿಡಿದುಕೊಂಡು ಕಾಲುಗಳನ್ನು ಅಗಲಿಸಿ
ಎಷ್ಟು ಸಾಧ್ಯವೋ ಅಷ್ಟು ಕಾಲುಗಳನ್ನು ಅಗಲಿಸಿ ಒಂದು ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಎಷ್ಟಾಗುತ್ತೋ ಅಷ್ಟು ಮುಂದೆ ಬಗ್ಗಿ. ಬಗ್ಗಿದಂಥ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಮ್ಮ ನಿಮ್ಮ ಮಿತಿಯನ್ನು ನೋಡಿಕೊಳ್ಳಿ. ಅತಿಯಾದ ವೇಗ, ಅತಿಯಾದ ಬಲ ಬೇಡ. ಉಪವಿಷ್ಟ ಕೋನಾಸನದಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಮೇಲೆದ್ದು ದಂಡಾಸನಕ್ಕೆ ಬನ್ನಿ. ದಂಡಾಸನದಲ್ಲಿ ಈಗ ಪದ್ಮಾಸನಕ್ಕೆ ಬನ್ನಿ. ಎಡತೊಡೆಯ ಮೇಲೆ ಬಲಪಾದ, ಆಮೇಲೆ ಬಲತೊಡೆಯ ಮೇಲೆ ಎಡಪಾದ. ಮೊಣಕೈಗಳ ಆಧಾರದಿಂದ ನಿಧಾನವಾಗಿ ಹಿಂದಕ್ಕೆ ಬಗ್ಗಿ ಮಲಗಿ. ಕೈಗಳನ್ನು ಎತ್ತಿ ಭುಜಗಳ ಅಕ್ಕಪಕ್ಕ ಹಿಮ್ಮುಖವಾಗಿಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನೆತ್ತಿಯನ್ನು ಎತ್ತಿ ನೆಲದ ಮೇಲಿಡಿ. ಆಮೇಲೆ ಕೈಗಳನ್ನು ಎತ್ತಿ ಕಾಲುಗಳ ಬೆರಳುಗಳನ್ನು ಹಿಡಿಯಿರಿ. ಇದು ಪದ್ಮ ಮತ್ಸ್ಯಾಸನ. ಈ ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ. ನಿಧಾನವಾಗಿ ಕೈಗಳನ್ನ ಮರಳಿ ಭುಜಗಳ ಹತ್ತಿರ ತಂದು ಕೈಗಳ ಆಧಾರದಿಂದ ನೆತ್ತಿಯನ್ನ ಎತ್ತಿ ನಿಧಾನವಾಗಿ ಎದ್ದೇಳಿ ಪದ್ಮಾಸನವನ್ನು ಬಿಡಿಸಿ. ಈಗ ಪದ್ಮಾಸನ ಮತ್ತೊಂದು ಬದಿಯಲ್ಲಿ ಬಲತೊಡೆಯ ಮೇಲೆ ಎಡಪಾದ, ಆಮೇಲೆ ಎಡತೊಡೆಯ ಮೇಲೆ ಬಲಪಾದ. ಮೊಣಕೈಗಳ ಆಧಾರದಿಂದ ನಿಧಾನವಾಗಿ ಹಿಂದಕ್ಕೆ ಮಲಗಿ. ಹಸ್ತಗಳನ್ನು ಹಿಮ್ಮುಖವಾಗಿ ಭುಜದ ಅಕ್ಕಪಕ್ಕ ಇಡಿ. ಉಸಿರನ್ನು ತೆಗೆದುಕೊಂಡು ನೆತ್ತಿಯನ್ನು ಎತ್ತಿ ನೆಲದ ಮೇಲಿಡಿ. ಆಮೇಲೆ ಕೈಗಳನ್ನೆತ್ತಿ ಕಾಲುಗಳ ಹೆಬ್ಬೆರಳುಗಳನ್ನು ಹಿಡಿಯಿರಿ. ಈ ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಡಿ. ಇದು ಪದ್ಮ ಮತ್ಸ್ಯಾಸನ. ಕೈಗಳನ್ನ ಮರಳಿ ಭುಜದ ಹತ್ತಿರ ತಂದು ಕೈಗಳ ಆಧಾರದಿಂದ ನಿಧಾನವಾಗಿ ತಲೆಯನ್ನು ಎತ್ತಿ ನಿಧಾನವಾಗಿ ಎದ್ದೇಳಿ. ಎದ್ದು ಪದ್ಮಾಸನವನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ಮುಂದಿನದು ಮೇರುದಂಡಾಸನ ಹಾಗೂ ಕ್ರಿಯಾ. ಎರಡೂ ಕಾಲುಗಳ ಹೆಬ್ಬೆರಳುಗಳನ್ನ ಎರಡೂ ಕೈಗಳಿಂದ ಹಿಡ್ಕೊಳ್ಳಿ. ಆಮೇಲೆ ಒಮ್ಮೆಲೆ ಎರಡೂ ಕಾಲುಗಳನ್ನ ಎತ್ತಿ ನೇರವಾಗಿಸಿ. ಇಲ್ಲಿ ಮೇರುದಂಡ ಕ್ರಿಯಾ. ಆಮೇಲೆ ದಂಡಾಸನಕ್ಕೆ ಬನ್ನಿ. ದಂಡಾಸನದಲ್ಲಿ ಮುಂದಿನದು ಯೋಗ ಮುದ್ರಾಸನ. ಪದ್ಮಾಸನಕ್ಕೆ ಬನ್ನಿ. ಎಡತೊಡೆಯ ಮೇಲೆ ಬಲಪಾದ, ಆನಂತರ ಬಲತೊಡೆಯ ಮೇಲೆ ಎಡಪಾದ. ಕೈಗಳನ್ನು ದ್ರೋಣ ಮುದ್ರೆಯಲ್ಲಿ ಮಂಡಿಗಳ ಮೇಲೆ ಇಡಿ. ಒಂದು ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಗ್ಗಿ. ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಬಗ್ಗಿ. ಸಾಧ್ಯವಾದರೆ ನೆತ್ತಿಯು ನೆಲಕ್ಕೆ ತಗುಲಲಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಯೋಗ ಮುದ್ರಾಸನ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆದ್ದೇಳಿ ಪದ್ಮಾಸನವನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ಪದ್ಮಾಸನ ಮತ್ತೊಂದು ಬದಿಯಲ್ಲಿ ಬಲತೊಡೆಯ ಮೇಲೆ ಎಡಪಾದ,
ಆಮೇಲೆ ಎಡತೊಡೆಯ ಮೇಲೆ ಬಲಪಾದ. ಕೈಗಳು ದ್ರೋಣ ಮುದ್ರೆಯಲ್ಲಿ. ಉಸಿರು ತಗೊಳ್ಳಿ. ಉಸಿರನ್ನ ಬಿಡುತ್ತಾ ಮುಂದೆ ಬಗ್ಗಿ. ಸಾಧ್ಯವಾದರೆ ನೆತ್ತಿಯನ್ನ ನೆಲಕ್ಕೆ ತಗುಲಿಸಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಯೋಗ ಮುದ್ರಾಸನ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆದ್ದೇಳಿ ಪದ್ಮಾಸನವನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ಮುಂದಿನದು ಭರದ್ವಾಜಾಸನ. ಎಡಕಾಲನ್ನ ಮಡಚಿ ಎಡಪಕ್ಕಕ್ಕಿಡಿ. ಎಡತೊಡೆಯ ಮೇಲೆ ಬಲಪಾದವನ್ನಿಡಿ. ಬಲಕೈಯನ್ನ ಬೆನ್ನಿನ ಹಿಂದೆ ತಂದು ಸಾಧ್ಯವಾದರೆ ಬಲಕಾಲಿನ ಹೆಬ್ಬೆರಳನ್ನು ಹಿಡಿಯಿರಿ. ಎಡಕೈಯನ್ನ ಎತ್ತಿ ಬಲಮಂಡಿಯ ಮೇಲೆ ಇಡಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಬಲಗಡೆಗೆ ತಿರುಗಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತಿರಿ. ಇದು ಭರದ್ವಾಜಾಸನ. ನಿಧಾನವಾಗಿ ಮುಂದಕ್ಕೆ ಬನ್ನಿ. ಕಾಲುಗಳನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ಭರದ್ವಾಜಾಸನ ಮತ್ತೊಂದು ಬದಿಯಲ್ಲಿ ಬಲಕಾಲನ್ನ ಬಲಪಕ್ಕಕ್ಕೆ ಮಡಚಿ ಇಡಿ. ಬಲತೊಡೆಯ ಮೇಲೆ ಎಡಪಾದವನ್ನಿಡಿ. ಎಡಕೈಯನ್ನ ಬೆನ್ನಿನ ಹಿಂದೆ ತಂದು ಸಾಧ್ಯವಾದರೆ ಎಡಕಾಲಿನ ಹೆಬ್ಬೆರಳನ್ನು ಹಿಡಿಯಿರಿ. ಬಲಕೈಯನ್ನ ಎತ್ತಿ ಎಡಮಂಡಿಯ ಮೇಲೆ ಇಡಿ. ಒಂದು ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಎಡಗಡೆಗೆ ತಿರುಗಿ. ಇದು ಭರದ್ವಾಜಾಸನ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮುಂದೆ ಬಂದು ಕಾಲುಗಳನ್ನು ಬಿಡಿಸಿ ದಂಡಾಸನಕ್ಕೆ ಬನ್ನಿ. ದಂಡಾಸನದಿಂದ ಈಗ ಬೆನ್ನಿನ ಮೇಲೆ ಮಲಗಿ ಶವಾಸನದಲ್ಲಿ ವಿಶ್ರಮಿಸಿ. ಕಾಲುಗಳನ್ನು ಕೈಗಳನ್ನು ಸಡಿಲವಾಗಿ ಬಿಟ್ಟು ಯಾವ ಮಾನಸಿಕವಾದ ನಿಯಂತ್ರಣವೂ ಇಲ್ಲದಂತೆ ದೇಹವು ವಿಶ್ರಾಂತಿಯನ್ನು ಹೊಂದಲು.
ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಎದ್ದೇಳಿ.